ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 2025 ಈ ವರ್ಷದ ಕಡೆಯ ದಿನ ಇವತ್ತು ಮತ್ತು 2026 ಇವತ್ತು ಮಧ್ಯರಾತ್ರಿಯಿಂದ ಎಲ್ಲರೂ ಸ್ವಾಗತಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನರಿಗೆ ಮೊದಲನೇದಾಗಿ ಮತ್ತು ಎಲ್ಲ ತಮ್ಮ ವಾಹಿನಿ ಮುಖಾಂತರ ಯಾರೆಲ್ಲ ನೋಡೋರಿದ್ದಾರೆ ಅವರೆಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆ ಮತ್ತು ಸರ್ಕಾರ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂದರೆ ಅತ್ಯಂತ ಜವಾಬ್ದಾರಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಿ ಸಂಭ್ರಮಿಸಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಒಂದು ಹೊಸ ವರ್ಷದ ಆಚರಣೆಗೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಆಗ್ತಾ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ಎಲ್ಲಿ ಕ್ರೌಡ್ ಜಾಸ್ತಿ ಗ್ಯಾದರ್ ಆಗುತ್ತೆ, ಹೋಟೆಲ್ಸ್ ಇರ್ಬೋದು, ಸಿನಿಮಾ ಥಿಯೇಟರ್ಸು, ಮಾಲ್ಸು, ನಮ್ಮ ಸಿದ್ಧಾರೂಢ ಮಠ, ಚೆನ್ನಮ್ಮ ಸರ್ಕಲ್ಲು, ಜುಬ್ಲಿ ಸರ್ಕಲ್ಲು, BUB ಕಾಲೇಜು, JSS ಕಾಲೇಜು, KCD KUD ಕಾಲೇಜಸ್ಸು ಸೇರಿದಂತೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ, ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಟೆಲ್ಸ್ ಇದ್ದಾವೆ, ರೆಸ್ಟೋರೆಂಟ್ಸ್ ಇದ್ದಾವೆ, ರೆಸಾರ್ಟ್ಸ್ ಇದ್ದಾವೆ, ಹಾಗೆ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇದೆ, ಕಮ್ಯುನಿಟಿ ಅಸೋಸಿಯೇಷನ್ಸ್ ಇದೆ. ಸೊ ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅನ್ನೋಂಥದ್ದು ಮಾಹಿತಿ ನಾವು ಪಡ್ಕೊಂಡು ಸುಮಾರು 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೆಲೆಬ್ರೇಷನ್ ಆಗುವಂಥದ್ದು, ಸುಮಾರು 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು ನಾವು ಗುರುತಿಸಿದ್ದೀವಿ. ಆ ಎಲ್ಲ ಜಾಗದಲ್ಲಿ ನಾವು ಠಾಣಾವಾರು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಎಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಮಫ್ತಿಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿರ್ತಾರೆ. ಮತ್ತು ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ದೀವಿ, ಡ್ರಗ್ ಪೆಡ್ಲರ್ಸು ಮತ್ತು ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದ್ದೀವಿ, ಸಾಕಷ್ಟು ಕೇಸ್ಗಳು ಮಾಡಿದ್ದೀವಿ. ಮೊನ್ನೆ ಅಷ್ಟೇ ಒಂದು 3-4 ಮತ್ತೆ ಡ್ರಗ್ ಕೇಸಸ್ಸು ಕೂಡ ಮಾಡಿದ್ದೀವಿ. ಒಟ್ಟಾರೆಯಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಇಲ್ಲದ ರೀತಿಯಲ್ಲಿ ಸಂಭ್ರಮಾಚರಣೆ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆಯೊಂದಿಗೆ ಸನ್ನದ್ಧವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ನಾವು ನಮ್ಮ ಕಮಿಷನರೇಟ್ ಬಾರ್ಡರ್ಸಲ್ಲಿ ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದರಂತೆ ಹಾಕಿದ್ದೇವೆ. ಮತ್ತು ಈಗಾಗಲೇ ಯಾರು ಮಿಸ್ಚೀಫ್ ಮಾಡೋಂಥ ಸಾಧ್ಯತೆ ಇದೆ ಅನ್ನೋಂಥ ಪ್ರತಿ ಸ್ಟೇಷನಲ್ಲಿ ಒಂದು ಚಿಕ್ಕ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅಂಥವ್ರನ್ನ ಅಗತ್ಯ ಬಿದ್ದರೆ ಪಿಕ್ ಮಾಡೋವಂಥದ್ದು ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗಾಗಲೇ ಎಲ್ಲ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಎಷ್ಟು ಗಂಟೆ ಬಂದ್ ಮಾಡೋದು? ಈಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಎಲ್ಲಿ ಅನುಮತಿ ತೊಗೊಂಡಿದ್ದಾರೆ ಅಲ್ಲಿ 10 ಗಂಟೆವರೆಗೆ ಇರುತ್ತೆ. ಅದಾದಮೇಲೆ ಬಂದ್ ಮಾಡಬೇಕಾಗತ್ತೆ. ಮತ್ತು ಕೆಲವು ಮಾಧ್ಯಮದವ್ರು ಕೇಳಿದ್ರು, ಹಿಂದೆ ಒಂದು ಇವೆಂಟ್ ಆದಾಗ ಸ್ವಲ್ಪ ಟೈಮ್ ರೀಚ್ ಆಗಿತ್ತು ಅಂತ. ಟೈಮ್ ರೀಚ್ ಆಗಿದ್ದಕ್ಕೆ ನಾವು ಕೇಸ್ ಮಾಡಿದ್ದೀವಿ, ಅದನ್ನು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಹೋಟೆಲ್ಸ್ ಆಗಲಿ, ರೆಸ್ಟೋರೆಂಟ್ಸು ಯಾವೇ ಇದ್ರೂ ಅವಕ್ಕೇನು ಸಮಯದ ಮಿತಿ ಇದೆ, ಕಾರ್ಪೊರೇಷನ್ ಅವ್ರು ಇಲ್ಲಿವರೆಗೂ ಏನು ಕೊಟ್ಟಿದ್ದಾರೆ ಆ ಪ್ರಕಾರ ಪಾಲನೆ ಮಾಡಬೇಕಾಗತ್ತೆ. ಅದನ್ನು ಮೀರಿ ಅಕಸ್ಮಾತ್ ಅಲ್ಲೇನಾದರೂ ಸಂಭ್ರಮಾಚರಣೆ ಇನ್ನೊಂದು ಮತ್ತೊಂದು ನಡೀತಾ ಇದ್ದರೆ ಆಯೋಜಕರು ಯಾರಿದ್ದಾರೆ ಅಥವಾ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ ಓನರ್ಸ್ ಯಾರಿದ್ದಾರೆ ಅವ್ರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಡಿಸ್ಪರ್ಸ್ ಮಾಡಲಿಕ್ಕೆ ಸೂಚನೆ ನೀಡಲಾಗುತ್ತೆ. ಮುಖ್ಯವಾಗಿ ಥಿಯೇಟರ್ಸು, ಮಾಲ್ಸ್ ಏನಿದ್ದಾವೆ ನಮ್ಮಲ್ಲಿ, ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ಸಾಧ್ಯತೆ ಇದೆ. ಕೆಲವು ಐಸ್ ಕ್ರೀಮ್ ಪಾರ್ಲರ್ಸ್ ಇರ್ಬೋದು ಅಥವಾ ಈಟರೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಿದ್ದಾವೆ ಕೆಲವು, ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡ್ತಾಯಿದ್ವಿ. ನಾನು ಮನವಿ ಮಾಡುವಂಥದ್ದು ಕುಟುಂಬ ಸಮೇತರಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ರೆಸಲ್ಯೂಷನ್ಸೊಂದಿಗೆ ಹೊಸ ವರ್ಷವನ್ನು ಆಹ್ವಾನ ಮಾಡಿ ನಮ್ಮ ಸಂಭ್ರಮಾಚರಣೆ ಇದ್ದವರಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ಭಾಳಷ್ಟು ಜನ ಹೆಲ್ತ್ ಇಶ್ಯೂಸ್ ಇರೋರು ಇರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಮಕ್ಕಳಿರುವಂಥವ್ರು ಇರ್ತಾರೆ. ಭಾಳಷ್ಟು ಕಡೆ ಇನ್ನೂ ಶಾಲಾ ಕಾಲೇಜುಗಳಲ್ಲಿ ಎಕ್ಸಾಮ್ಸ್ ನಡೀತಾ ಇರ್ತವೆ. ಈಗ ಹೊಸ ವರ್ಷದ ಸೆಲೆಬ್ರೇಷನ್ ಇದೆಲ್ಲ ಇತ್ತೀಚಿನ ದಶಕಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿರೋದು. ಆದರೆ ಯೂನಿವರ್ಸಿಟಿಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಅವ್ರದ್ದು ಶೆಡ್ಯೂಲ್ ಏನಿರುತ್ತೆ, ಎಕ್ಸಾಮ್ಸ್ ಇರುವಂಥದ್ದೆಲ್ಲ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮಗೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಪರೀಕ್ಷೆಗಳು ನಾಳೆ ನಾಡಿದ್ದಿರುವಂಥದ್ದು ಇದೆ ಅನ್ನೋಂಥದ್ದು ನಮ್ಮ ಹತ್ರ ಮಾಹಿತಿ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ನಿಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಚರಣೆ ಮಾಡಿ, ಎಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆ ಇರುತ್ತೆ ಅಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ. ಎಲ್ಲ ಇದೇ ಪ್ರಶ್ನೆ ಕೇಳ್ತಿದ್ದೀರಿ, ಕುಡಿದವ್ರಿಗೆ ಮನೆ ಬಿಡ್ತೀರಾ ಅಂತಂದು. ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ಯಾರು ಕುಡಿದು ಬೀಳೋವಂಥ ಸ್ಥಿತಿಯಲ್ಲಿ ಇರ್ತಾರೆ ಅಂಥವ್ರು ಸ್ವಲ್ಪ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಬಂದುಬಿಡಿ, ವಾಪಸ್ ನಿಮ್ಮನ್ನು ಕರ್ಕೊಂಡೋಗಿ ಮನೆ ತಲುಪಿಸ್ಲಿಕ್ಕೆ. ಮತ್ತು ನಾವು ಎಲ್ಲ ವಿದ್ಯಾರ್ಥಿ ದಶೆಯಲ್ಲಿ ಆ ಒಂದು ಸ್ಟೇಜನ್ನು ದಾಟಿ ಬಂದಿರೋಂಥವ್ರೆ. ಸೊ ಎಲ್ಲ ಗುಂಪುಗಳಲ್ಲೂ ಒಬ್ಬರು ಕುಡಿದು ಬೀಳೋವಂಥವ್ರು ಇದ್ದರೆ ಅವ್ರನ್ನ ಎತ್ಕೊಂಡೋಗಿ ಮನೆಗೆ ಹಾಕೋವಂಥವ್ರು ಇನ್ನೂ 4-6 ಜನ ಇದ್ದೇ ಇರ್ತಾರೆ. ಅದೇನು ಸಮಸ್ಯೆ ನಮಗೆ ಎದುರಾಗಲ್ಲ. ಅದನ್ನು ಮೀರಿ ಯಾರಾದರೂ ಅನ್ಅಟೆಂಡೆಡ್ ಆಗಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕಾಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿದ್ದರೆ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ನೋಡ್ಕೊಂಡು ಅವ್ರನ್ನೇನು ಆಸ್ಪತ್ರೆಗೆ ಬಿಡಬೇಕಾ ಅಥವಾ ಬೇರೆ ಎಲ್ಲಾದರೂ ಒಂದು ರೆಸ್ಕ್ಯೂ ಹೋಮ್ಸಿಗೆ ಬಿಡಬೇಕಾ ಅದನ್ನು ಡಿಸೈಡ್ ಮಾಡ್ತೀವಿ. ಪ್ರತಿ ಸಬ್ ಡಿವಿಷನ್, ನಮ್ಮಲ್ಲಿ 3 ಲಾ ಆ್ಯಂಡ್ ಆರ್ಡರ್ ಸಬ್ ಡಿವಿಷನ್ಸ್ ಇದ್ದಾವೆ. ಪ್ರತಿ ಸಬ್ ಡಿವಿಷನ್ ಮಟ್ಟದಲ್ಲಿ ಒಂದೊಂದು ರೆಸ್ಕ್ಯೂ ಸೆಂಟರ್ಸ್ ಅನ್ನೋ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲಿ ಯಾರಾದರೂ ಅಕಸ್ಮಾತ್ ಕಳೆದೋಗಿದ್ದರೆ ಅಥವಾ ಅವ್ರ ಜೊತೆ ಇದ್ದಂಥವ್ರು ಏನಾದರೂ ಮಿಸ್ ಆದರೆ ಅಥವಾ ಗುಂಪಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಬಂದುಬಿಟ್ಟು ಅಲ್ಲಿ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕದಲ್ಲಿ ಇರ್ಬೋದು. ಥ್ಯಾಂಕ್ ಯು.